ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಪಾಯಿಂಟ್. ನಾವು ಇಂದು ಒಂದು ಸುದ್ದಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದು ನಿನ್ನೆ ವಿಜಯಪುರದ ಬಬಲೇಶ್ವರ ತಾಲೂಕಿನಲ್ಲಿ ನಡೆದ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಆಕಾಶದಲ್ಲಿ ಹಾರಾಡ್ತಾ ಇದ್ದಂತಹ ವಿಮಾನ ಏಕಾಏಕಿ ಕಬ್ಬಿನ ಗದ್ದೆಗೆ ಬಿದ್ದೋಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಆ ವಿಮಾನದಲ್ಲಿದ್ದ ಪೈಲಟ್ಗಳ ಕಥೆ ಏನಾಯಿತು? ಇದು ತಾಂತ್ರಿಕ ದೋಷನಾ ಅಥವಾ ಮಾನವನ ತಪ್ಪ? ಇದರ ಕಾನೂನಿನ ಅಂಶಗಳೇನು? ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಘಟನೆ ನಡೆದಿದ್ದು ಭಾನುವಾರ ಫೆಬ್ರವರಿ 8, 2026 ಮಧ್ಯಾಹ್ನದ ಸುಮಾರಿಗೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿ ರೈತರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಆಕಾಶದಿಂದ ಒಂದು ಜೋರಾದ ಶಬ್ದ ಕೇಳಿಸ್ತು. ನೋಡ್ತಾ ಇದ್ದಂತೆ ಒಂದು ಚಿಕ್ಕ ವಿಮಾನ ನಿಯಂತ್ರಣ ತಪ್ಪಿ ಕಬ್ಬಿನ ಗದ್ದೆಯ ಮೇಲೆ ಬಂದು ಬಿದ್ದಿದೆ. ಇದು ರೆಡ್ ಬರ್ಡ್ ಫ್ಲೈಯಿಂಗ್ ಟ್ರೈನಿಂಗ್ ಅಕಾಡೆಮಿಯ ಸೇರಿದಂತಹ ಸೆಸ್ನಾ ಎಂಬ ತರಬೇತಿ ವಿಮಾನ ಅಂತ ಹೇಳಲಾಗ್ತಾ ಇದೆ. ಈ ವಿಮಾನ ಕಲಬುರಗಿಯಿಂದ ಬೆಳಗಾವಿಗೆ ಹಾರಾಟ ನಡೆಸ್ತಾ ಇತ್ತು. ಆದರೆ ಮಧ್ಯ ಮಾರ್ಗ ವಿಜಯಪುರದ ಹತ್ತಿರ ಬಂದಾಗ ಇಂಜಿನ್ನಲ್ಲಿ ದೋಷ ಕಾಣಿಸಿಕೊಂಡಿದೆ ಅಥವಾ ಇಂಧನ ಖಾಲಿಯಾಗಿದೆ ಎಂದು ಶಂಕಿಸಲಾಗ್ತಾ ಇದೆ. ಪೈಲಟ್ ಎಷ್ಟೇ ಪ್ರಯತ್ನ ಪಟ್ಟರೂ ವಿಮಾನವನ್ನು ಹತೋಟಿಗೆ ತರಲು ಸಾಧ್ಯವಾಗಿಲ್ಲ. ಅಂತಿಮವಾಗಿ ಬೇರೆ ದಾರಿ ಇಲ್ಲದೆ ಬಬಲೇಶ್ವರದ ರೈತರ ಜಮೀನಿನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ವಿಮಾನ ಜೋರಾಗಿ ನೆಲಕ್ಕೆ ಅಪ್ಪಳಿಸಿದೆ. ತಲೆ ಕೆಳಗಾಗಿ ಬಿದ್ದಿದೆ. ವಿಮಾನ ಅಪ್ಪಳಿಸಿದ ರಭಸಕ್ಕೆ ಅದು 3 ತುಂಡಾಗಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಸ್ನೇಹಿತರೆ, ವಿಮಾನ 3 ತುಂಡಾದ್ರೂ ಕೂಡ ಇದನ್ನ ಒಂದು ಪವಾಡ ಅಂತಾನೆ ಹೇಳಬೇಕು. ಯಾಕಂದ್ರೆ ವಿಮಾನದಲ್ಲಿದ್ದಂತಹ 2 ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಮಾನದಲ್ಲಿ 2 ಇದ್ರು. ಒಬ್ರು ತರಬೇತುದಾರರು ಕ್ಯಾಪ್ಟನ್ ಕುನಾಲ್ ಮಲ್ಹೋತ್ರಾ ಮತ್ತು ಇನ್ನೊಬ್ಬರು ತರಬೇತಿ ಪಡೆಯುತ್ತಿದ್ದಂತಹ ಪೈಲಟ್ ಗೌತಮ್ ಶಂಕರ್. ವಿಮಾನ ನೆಲಕ್ಕೆ ಬೀಳುತ್ತಿದ್ದಂತೆ ಸ್ಥಳೀಯ ರೈತರು ಮತ್ತು ಕಬ್ಬು ಕಟಾವು ಕಾರ್ಮಿಕರು ತಕ್ಷಣ ಓಡಿ ಹೋಗಿ ವಿಮಾನದ ಒಳಗಿದ್ದಂತಹ 2ರನ್ನ ಹೊರಗೆ ಎಳೆದಿದ್ದಾರೆ. ಅದೃಷ್ಟವಶಾತ್ 2ರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಹೊರತು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತಕ್ಷಣವೇ ಅವರನ್ನು ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚೇತರಿಸಿಕೊಳ್ತಾ ಇದ್ದಾರೆ. ಪೈಲಟ್ ಸಮಯ ಪ್ರಜ್ಞೆ ಮತ್ತು ರೈತರ ಸಹಾಯದಿಂದ ಒಂದು ದೊಡ್ಡ ದುರಂತ ತಪ್ಪಿದೆ. ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ವಿಷಯ ಏನಪ್ಪಾ ಅಂದರೆ, ಈ ರೆಡ್ ಬರ್ಡ್ ಏವಿಯೇಷನ್ ಸಂಸ್ಥೆ ವಿಮಾನಗಳು ಅಪಘಾತಕ್ಕೀಡಾಗೋದು ಇದೇ ಮೊದಲೇನಲ್ಲ. ನಿಮಗೆ ನೆನಪಿರಬಹುದು, ಕಳೆದ ವರ್ಷದಲ್ಲಿ ಅಂದರೆ 2023-24 ಇದೇ ಸಂಸ್ಥೆ ವಿಮಾನಗಳು ಬೆಳಗಾವಿ ಮತ್ತು ಇತರ ಕಡೆಗಳಲ್ಲಿ ಸಾಲು ಅಪಘಾತಕ್ಕೀಡಾಗಿದ್ವು. ಆಗ DGCA ಈ ಸಂಸ್ಥೆಯ ಹಾರಾಟವನ್ನು ಕೆಲ ಕಾಲ ರದ್ದುಗೊಳಿಸಿತ್ತು ಕೂಡ. ಈಗ ಮತ್ತದೇ ಸಂಸ್ಥೆ ವಿಮಾನ ವಿಜಯಪುರದಲ್ಲಿ ಪತನವಾಗಿರುವುದು ವಿಮಾನಯಾನ ಸುರಕ್ಷತೆಯ ಬಗ್ಗೆ ಮತ್ತೆ ಪ್ರಶ್ನೆ ಹುಟ್ಟಿಸಿದೆ. ಇಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಮತ್ತು ಕಾನೂನಿನ ಲಾ ಪಾಯಿಂಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದರೆ, ಈ ಅಪಘಾತಕ್ಕೀಡಾದ ವಿಮಾನ ಇದೆಯಲ್ಲ, ಸೆಸ್ನಾ 172, ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಉತ್ಪಾದನೆಯಾದ ವಿಮಾನ. ಇದನ್ನು ಆಕಾಶದ ಮಾರುತಿ 800 ಅಂತಾನೆ ಕರಿಬಹುದು. ಪೈಲಟ್ ಕಲಿಯೋಕೆ ಬರೋರಲ್ಲಿ 100ರಲ್ಲಿ 90 ಜನ ಇದೇ ವಿಮಾನವನ್ನು ಟ್ರೈನಿಂಗ್ ತಗೋತಾರೆ. ಅಷ್ಟು ಸೇಫ್ ಅಂತ ಹೆಸರಾಗಿರೋ ವಿಮಾನ ಇದು. ಆದರೂ ಇಲ್ಲಿ ಅಪಘಾತ ಆಗಿರೋದು ಅಚ್ಚರಿ ಮೂಡಿಸಿದೆ. ಇನ್ನು ಲೀಗಲ್ ಪಾಯಿಂಟ್ಗೆ ಬರೋಣ. ತುಂಬ ಜನಕ್ಕೆ ಡೌಟ್ ಇದೆ, ವಿಮಾನ ಬಿದ್ದಾಗ ರೈತರ ಬೆಳೆಗೆ ಹಾನಿಯಾದರೆ ಯಾರು ಹೊಣೆ? ಇದಕ್ಕೆ ನಮ್ಮ ಕಾನೂನಿನಲ್ಲಿ ಉತ್ತರ ಇದೆ. ಏರ್ಕ್ರಾಫ್ಟ್ ಆ್ಯಕ್ಟ್ 1934 ಮತ್ತು ಟಾರ್ಟ್ಸ್ ಲಾ ಅಂದರೆ ಅಪಕೃತ್ಯ ಕಾನೂನು ಪ್ರಕಾರ ವಿಮಾನ ಬಿದ್ದ ಜಮೀನಿನ ಮಾಲೀಕರಿಗೆ ಆದ ಬೆಳೆ ಹಾನಿ ಅಥವಾ ಭೂಮಿ ಹಾನಿಗೆ ಸಂಬಂಧಪಟ್ಟ ವಿಮಾನಯಾನ ಸಂಸ್ಥೆ ಪರಿಹಾರವನ್ನು ಕೊಡಲೇಬೇಕು. ಅಷ್ಟೇ ಅಲ್ಲ, ಒಂದು ವೇಳೆ ಪೈಲಟ್ ನಿರ್ಲಕ್ಷ್ಯ ಸಾಬೀತಾದರೆ IPC ಸೆಕ್ಷನ್ 336 ಅಂದರೆ ಜೀವಕ್ಕೆ ಅಪಾಯ ತರುವ ಕೃತ್ಯ ಮತ್ತು ಸೆಕ್ಷನ್ 337 ಅಡಿಯಲ್ಲಿ ಪೈಲಟ್ ವಿರುದ್ಧ ಕೇಸ್ ಕೂಡ ದಾಖಲಾಗಬಹುದು. ಸದ್ಯಕ್ಕೆ ರೈತರ ಕಬ್ಬು ಹಾನಿಯಾಗಿದ್ದು ಅದಕ್ಕೆ ಇನ್ಶೂರೆನ್ಸ್ ಕಂಪನಿ ಪರಿಹಾರ ನೀಡಬೇಕಾಗುತ್ತದೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ವಿಜಯಪುರ SP ಮತ್ತು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ದೆಹಲಿಯಿಂದ ತನಿಖೆಗೆ ಆದೇಶಿಸಲಾಗಿದೆ. ಬ್ಲ್ಯಾಕ್ ಬಾಕ್ಸ್ ಅಥವಾ ಲಾಗ್ ಬುಕ್ ಪರಿಶೀಲಿಸಿದ ನಂತರವೇ ಇಂಜಿನ್ ಫೇಲ್ ಆಯ್ತಾ ಅಥವಾ ಫ್ಯೂಯಲ್ ಖಾಲಿ ಆಯ್ತಾ ಅನ್ನೋದು ಗೊತ್ತಾಗಲಿದೆ. ಒಟ್ನಲ್ಲಿ ವಿಜಯಪುರದ ಜನ ಭಾನುವಾರ ಒಂದು ಭಯಾನಕ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದಾರೆ. ಆದರೆ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ಸಮಾಧಾನದ ವಿಷಯ. ಈ ತರಬೇತಿ ವಿಮಾನಗಳ ಬಗ್ಗೆ ಮತ್ತು ರೈತರಿಗೆ ಸಿಗಬೇಕಾದ ಪರಿಹಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
Thank you for watching. Don't forget to subscribe, like this video, and share it with others.